ತ್ಯಾಜ್ಯ ವಿಲೇವಾರಿ ಮತ್ತು ಯುಜಿಡಿ ಕಾರ್ಮಿಕರು ಮುಷ್ಕರ ಕಾರಣದಿಂದಾಗಿ ಕಳೆದ 10 ದಿನಗಳಿಂದ ನಗರದಲ್ಲಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಉಂಟಾಗಿದ್ದು, ಪೌರ ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಕಲ್ಪಿಸಿಕೊಡಬೇಕು. ತ್ಯಾಜ್ಯ ವಿಲೇವಾರಿಗೆ ವ್ಯವಸ್ಥೆ ಕಲ್ಪಿಸುವಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ವಿಫಲವಾಗಿದೆ ಎಂದು ಆರೋಪಿಸಿ ವಿಪಕ್ಷ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಿತು. ಮಂಗಳವಾರ ಮಹಾನಗರ ಪಾಲಿಕೆ ಮುಂಭಾಗ ಪ್ರತಿಭಟನೆ ನಡೆಸಿದ ವಿಪಕ್ಷ ಕಾಂಗ್ರೆಸ್ ಸದಸ್ಯರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನಿರ್ಲಕ್ಷಿತ ಬಿಜೆಪಿಗೆ, ಜನರ ಆರೋಗ್ಯದ ಮೇಲೆ ಚೆಲ್ಲಾಟವಾಡುತ್ತಿರುವ ಬಿಜೆಪಿಗೆ ಧಿಕ್ಕಾರ, 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 ಧಿಕ್ಕಾರ. ಕಾಂಗ್ರೆಸ್ ವಕ್ತಾರ ಎಸಿ ವಿನಯರಾಜ್ ಮಾತನಾಡಿ, 2013ರಲ್ಲಿ ಪಾಲಿಕೆಯಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದ ಸಂದರ್ಭ ಸ್ವಚ್ಛ ಮಂಗಳೂರು ಅಭಿಯಾನದ ಮೂಲಕ ಸ್ವಚ್ಛತೆಗೆ ಆದ್ಯತೆ ನೀಡಿತು. ಮನೆ ಮನೆ ಕಸ ಸಂಗ್ರಹದ ಯೋಜನೆಯನ್ನ ನಾವು ಆರಂಭಿಸಿದೆವು. ಈಗ ಪೌರ ಕಾರ್ಮಿಕರ ಪ್ರತಿಭಟನೆ ಸಂದರ್ಭ ಪರ್ಯಾಯ ವ್ಯವಸ್ಥೆ ಮಾಡದೆ ಇಡೀ ನಗರವೇ ಗಬ್ಬು ನಾರುವಂತೆ ಬಿಜೆಪಿ ಮಾಡಿದೆ ಎಂದು ಆರೋಪಿಸಿದರು. ಮಂಗಳೂರು ನಗರದ ನಾಗರಿಕರಿಗೆ ನೀವು ಅತಿಯಾದ ತೆರಿಗೆಯನ್ನ ನೀವು ಹಾಕಿದ್ರಿ. ನೀವು ಕಸ ವಿಲೇವಾರಿ ಮಾಡುವಂತ ನಿಟ್ಟಿನಲ್ಲಿ ಅತಿ ಹೆಚ್ಚು ತೆರಿಗೆಯನ್ನ ನೀವು ಹಾಕಿದ್ರಿ. ನೀರಿನ ಬಿಲ್ಲನ್ನು ನೀವು 3 ಪಟ್ಟು ನಿಮ್ಮ ಅವಧಿಯಲ್ಲಿ ಹೆಚ್ಚು ಮಾಡಿದ್ರಿ. ಅದೇ ರೀತಿಯಲ್ಲಿ ಅತಿ ತೆರಿಗೆಯನ್ನು ಕೂಡ ಒಂದು 4 ತಿಂಗಳ ಹಿಂದೆ ನೀವು ಹೆಚ್ಚು ಮಾಡಿದ್ರಿ. ನೀವು ಎಲ್ಲ ತೆರಿಗೆಗಳನ್ನು ನೀವು ಹೆಚ್ಚು ಮಾಡಿದ್ರಿ. ನಾಗರಿಕರ ಕಿಸೆಗೆ ಕತ್ತರಿಯನ್ನು ನೀವು ಹಾಕಿದ್ರಿ. ಆದರೆ ಯಾಕೆ ಇಲ್ಲಿ ಈ ತೆರಿಗೆಯನ್ನು ನೀವು ತಗೊಂಡು ಯಾತಕ್ಕೋಸ್ಕರ ಇವತ್ತು ಈ ಒಂದು ಮಂಗಳೂರು ನಗರ ಗಬ್ಬು ವಾಸನೆ ಬರುವಂಥ ರೀತಿಯಲ್ಲಿ ನಗರದ ಎಲ್ಲ ಕಡೆ ಇವತ್ತು ಈ ಕಸ ಇವತ್ತು ವಾಸನೆಯಿಂದ ಕೂಡಿದಂಥ ರೀತಿಯಲ್ಲಿ ಇರಲಿಕ್ಕೆ ಒಂದು ನಿರ್ಮಾಣ ಮಾಡಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ನಾನು ಇವತ್ತು ಕೇಳ್ತಾ ಇದ್ದೇನೆ. ಪಾಲಿಕೆ ವಿಪಕ್ಷ ನಾಯಕ ನವೀನ್ ಡಿಸೋಜಾ ಮಾತನಾಡಿ, ವೇತನ ನೇರ ನೇಮಕಾತಿಗೆ ಆಗ್ರಹಿಸಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸುತ್ತಿದ್ದರೂ ಅವರೊಂದಿಗೆ ಮಾತನಾಡುವ ಕನಿಷ್ಠ ಸೌಜನ್ಯವನ್ನು ಸರ್ಕಾರ ತೋರಿಸುತ್ತಿಲ್ಲ ಎಂದರು. ಅವರ ವೇತನವನ್ನು ನೇರ ನೇಮಕಾತಿ ಮುಖಾಂತರ ಮಾಡಲಿಕ್ಕೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಅವರನ್ನು ಇವತ್ತಿಗೆ 8ನೇ ದಿವಸ ಆದರೂ ಅವರಿಗೆ ಒಂದು ಮಾತುಕತೆ ಮಾಡಲಿಕ್ಕೆ ಅವರಿಗೆ ಕರೆಯಲಿಲ್ಲ. ಎಲ್ಲ ಅವರ ಪ್ರತಿನಿಧಿಗಳು ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಆದರೂ ಅವರಿಗೆ ಕರೆಯುವಂತ ಮಾತಾಡುವಂತದ್ದು ಗೋಜಿಗೆ ಕೂಡ ಸರ್ಕಾರ ಹೋಗಲಿಲ್ಲ. ಮಂಗಳೂರು ನಗರ, ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಪ್ರತಿಭಟನೆ ನಡೆಯಿತು. ವಿಧಾನ ಪರಿಷತ್ ಮಾಜಿ ಸದಸ್ಯ ಐವನ್ ಡಿಸೋಜಾ, ಲಾರೆನ್ಸ್ ಡಿಸೋಜಾ, ಪ್ರವೀಣ್ ಚಂದ್ರ ಆಳ್ವಾ, ಪ್ರಕಾಶ್ ಸಾಲ್ಯಾನ್, ಅಬ್ದುಲ್ ರವೂಫ್, ಅನಿಲ್ ಕುಮಾರ್, ಶಶಿಧರ್ ಹೆಗ್ಡೆ, ಮೊಹಮ್ಮದ್ ಕುಂಜತ್ ಬೈಲ್, ಡಿಕೆ ಅಶೋಕ್ ಕುಮಾರ್, ಶಾಲೆಟ್ ಪಿಂಟೋ ಮತ್ತಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ಬಳಿಕ ಕಾಂಗ್ರೆಸ್ ಮುಖಂಡರು ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು.